ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಶತ್ರುಗಳಿಗಾಗಿರ್ಬೋದು ಅಥವಾ ಹಿತಶತ್ರುಗಳಿಗಾಗಿರ್ಬಹುದು ಕರ್ಮ ಯಾವ ರೀತಿ ಪಾಠ ಕಲಿಸುತ್ತೆ ಅನ್ನೋದೇ ಕಲಿಸುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಅವರ ಟೈಮ್ ತುಂಬ ಚೆನ್ನಾಗಿರಬಹುದು, ಅವರ ಕೆಂಗಣ್ಣಿಗೆ ನೀವು ಗುರಿಯಾಗಿರಬಹುದು, ಅಥವಾ ನೀವು ಕಣ್ಣು ಕುಕ್ಕುವ ರೀತಿಯಲ್ಲಿ ಬದುಕ್ತಾ ಇರಬಹುದು. ಓಕೆ, ಇಂಥ ವ್ಯಕ್ತಿಗಳಿಗೆ ಅಂದರೆ ನಿಮ್ಮನ್ನ ಮುಂದೆ ಫ್ಯೂಚರಲ್ಲಿ ಏಳಿಗೆ ಆಗೋದಕ್ಕೆ ಬಿಡ್ತಾ ಇಲ್ಲ ಇಂಥ ವ್ಯಕ್ತಿಗಳು. ಅಂಥ ವ್ಯಕ್ತಿಗಳಿಗೆ ಅವರ ಜೀವನದಲ್ಲಿ ಯಾವ ರೀತಿ ಪಾಠ ಕಲಿಸುವಂಥದ್ದಿದೆ, ಹಾಗೆ ಅವ್ರಿಗೆ ಈಗ ಯಾವ ರೀತಿ ಕರ್ಮಗಳು ಪಾಠ ಕಲಿಸ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಶತ್ರುಗಳ ಹೆಸರು ಗೊತ್ತಿದ್ರೆ ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬಹುದು. ಇಲ್ಲ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ನಂಬುವಂತಹ ದೈವ ದೇವರನ್ನ ಈ ಕಾರ್ಡ್ ಮುಖಾಂತರವಾಗಿ ಸತ್ಯನ ತಿಳಿಸು ಅನ್ನುವಂತಹ ರೀತಿಯಲ್ಲಿ 3 ಬಾರಿ ಆ ದೈವದ ಹೆಸರನ್ನ ಬೇಡ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಬಹಳಷ್ಟು ಅಂಥ ವ್ಯಕ್ತಿಗಳಿಂದ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿರ್ತೀರಿ. ಸೊ ಇಲ್ಲಿ ಕಾರ್ಡ್ ಏನು ಹೇಳುತ್ತೆ, ಅವ್ರಿಗೆ ಯಾವ ಶಿಕ್ಷೆ ಆಗಿರಬಹುದು, ಕರ್ಮ ಯಾವ ರೀತಿ ಕಾಡುತ್ತೆ ಅನ್ನುವಂತಹ ವಿಚಾರವಾಗಿ. ಸೊ ಬಹಳಷ್ಟು ಜನದ ಮನಸ್ಸಿನಲ್ಲಿ ಇರುತ್ತೆ. ಸೊ ಇಂಥವ್ರಿಗೆಲ್ಲ ಪಾಠನೇ ಇಲ್ವಾ, ಅಂದರೆ ಕರ್ಮ ಏನು ಹೇಳ್ತಾ ಇಲ್ವಾ, ಕರ್ಮ ಕಾಡಲ್ವಾ ಇವ್ರಿಗೆಲ್ಲ, ಇವ್ರು ಏನೇ ತಪ್ಪು ಮಾಡಿದ್ರು ಕೂಡ ಇವ್ರಿಗೆ ಶಿಕ್ಷೆ ಇಲ್ವಾ ಅನ್ನುವಂತಹ ಕ್ವೆಶನ್ಸ್ಗಳನ್ನ ಬಹಳಷ್ಟು ಜನ ಹೇಳ್ತಿರ್ತೀರಿ. ಸೊ ಅಂಥವ್ರಿಗೋಸ್ಕರ ಇವತ್ತಿನ ರೀಡಿಂಗ್ ಅಂತ ಹೇಳ್ತಾ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಕ್ರಿಸ್ಟಲ್ಸ್ಗಳನ್ನ ಬುಕ್ ಮಾಡ್ಕೊಳ್ಬೇಕು, ಸೇಮ್ ನಂಬರ್ಗೆ ವಾಟ್ಸಪ್ ಮುಖಾಂತರವಾಗಿ ನೀವು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ಹಿತಶತ್ರುಗಳು ಅವರಿಗೆ ಕರ್ಮ ಯಾವ ರೀತಿ ಇನ್ನು ಫ್ಯೂಚರಲ್ಲಿ ಕರ್ಮ ಕಾಡ್ತಾ ಇದೆ, ಅಥವಾ ಮುಂದಿನ ದಿನಗಳಲ್ಲಿ ಅಂಥವ್ರಿಗೆ ಏನು ಕರ್ಮ ಕಾಡುತ್ತೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಮೊದಲನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ. ನಿಮ್ಮ ಹಿತಶತ್ರುಗಳಿಗೆ ಯಾವ ರೀತಿ ಕರ್ಮ ಕಾಡುತ್ತೆ ಇನ್ ಫ್ಯೂಚರಲ್ಲಿ, ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, ಅಥವಾ ನಿಮ್ಮ ಮುಂದೆ ಮಿತ್ರರ ರೀತಿ ಆ್ಯಕ್ಟ್ ಮಾಡಬಹುದು. ಅಂಥವ್ರಿಗೆ ಯಾವ ರೀತಿ ಕರ್ಮ ಕಾಡುತ್ತೆ, ಜೊತೆಲೇ ಇದ್ದುಕೊಂಡು ನಿಮಗೆ ಮೋಸ ಮಾಡಬಹುದು. ಓಕೆ, ಇಲ್ಲಿ ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ನಿಮ್ಮ ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಕೆಲ ಹಿತಶತ್ರುಗಳಂತಲೇ ಹೇಳಬಹುದು. ಅವರು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಮುಂದೆ ಬಹಳಷ್ಟು ತುಂಬ ಒಳ್ಳೆಯವರ ರೀತಿ ಕಾಣಿಸ್ಕೊಳ್ಳುವಂಥದ್ದು. ಹಾಗೆ ನಿಮ್ಮ ಜೊತೆಗಿದ್ದಾಗ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಏನೇ ಮಾತನಾಡದೇ ಇರುವಂಥದ್ದು. ಸೊ ಇವರ ಮೈಂಡಲ್ಲಿ ಏನು ಓಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಕೋಪಗಳಾಗಿರ್ಬೋದು, ಅಥವಾ ನಿಮ್ಮ ಸ್ಟ್ರೈಟ್ ಫಾರ್ವರ್ಡ್ ಮಾತಾಗಿರ್ಬಹುದು, ನೀವು ನಡ್ಕೊಳ್ಳುವಂತಹ ರೀತಿ ಆಗಿರಬಹುದು, ಇವ್ರ ಮೈಂಡಲ್ಲಿ ಏನಾಗ್ತಾ ಇದೆ, ನಿಮ್ಮ ಮೇಲೆ ಶತ್ರುತ್ವಗಳನ್ನು ತುಂಬಿಕೊಳ್ತಾ ಇರುವಂಥದ್ದು. ನೀವು ಇರುವಂತಹ ರೀತಿನೇ ಆ ರೀತಿ ಇರಬಹುದು, ಅಥವಾ ನೀವೇನಾದರೂ ಅವ್ರಿಗೆ ಮನಸ್ಸಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತಾಡುವಂಥದ್ದು. ಕೆಲವರಿಗೆ ಆ ಕ್ಯಾರೆಕ್ಟರ್ ಇರುತ್ತೆ, ನೇರ ಮಾತನಾಡುವಂಥದ್ದು ಎಲ್ಲ ಏನಿದೆಯಲ್ಲ, ಈ ವ್ಯಕ್ತಿಗಳು ನಿಮ್ಮ ಮುಂದೆ ಬಹಳಷ್ಟು ಸೈಲೆಂಟಾಗಿ ಕಂಡಿರಬಹುದು ಈ ಹಿಂದೆ. ಬಟ್ ಆದರೆ ಅವರ ಮೈಂಡಲ್ಲಿ ಬಹಳಷ್ಟು ವಿಚಾರಗಳನ್ನು ಮುಚ್ಚಿಟ್ಕೊಂಡಿದ್ದಾರೆ. ನಿಮ್ಮ ವಿಚಾರವಾಗಿ ನೀವು ರಿಡ್ಜಾಗಿ ಬಿಹೇವ್ ಮಾಡುವಂಥದ್ದಾಗಿರ್ಬೋದು, ನಿಮ್ಮ ಲೀಡರ್ಶಿಪ್ ತನ ಆಗಿರ್ಬೋದು, ನಂದೇ ಅಥವಾ ನಾನು ಹೇಳ್ದಂತೆ ನಡಿಬೇಕು ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಬಿಹೇವಿಯರ್ ಆ ರೀತಿ ಇರುತ್ತೆ. ನಿಮಗೆ ಜನಗಳು ಅಷ್ಟೇ ಆ ರೀತಿ
ಅಟೆನ್ಷನ್ನ ಕೊಡ್ತಾರೆ. ಸೊ ಹಾಗಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹೈಪ್ರಿಸ್ಟಸ್ ಬಂದಿರೋದ್ರಿಂದ ಅಂಥ ವ್ಯಕ್ತಿಗಳ ಮೈಂಡಲ್ಲಿ ನೀವಿರುವಂತಹ ರೀತಿಯಲ್ಲಿ ಆ ವ್ಯಕ್ತಿಗಳಿಗೆ ಒಂದಷ್ಟು ನಿಮ್ಮನ್ನು ನೋಡಿದ್ರೆ ಜಲಸ್ ಅಂತ ಹೇಳ್ಬೋದು, ಅಥವಾ ನಿಮ್ಮ ಬಗ್ಗೆ ಬಹಳಷ್ಟು ನೆಗೆಟಿವಿಟಿಗಳನ್ನು ತಲೆಯಲ್ಲಿ ತುಂಬಿಕೊಳ್ಳುವಂಥದ್ದು, ಬಟ್ ನಿಮ್ಮ ಮುಂದೆ ತುಂಬ ಚೆನ್ನಾಗಿರುವಂಥದ್ದು, ಈ ರೀತಿ ಈ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ವ್ಯಕ್ತಿ ನೆಗೆಟಿವ್ ಥಾಟ್ಸ್ ಬಹಳಷ್ಟು ಈ ವ್ಯಕ್ತಿ ವಿಚಾರದಲ್ಲಿ ನಿಮ್ಮ ವಿಚಾರವಾಗಿ ಏನಾಗ್ತಿದೆ, ಬಹಳಷ್ಟು ನೆಗೆಟಿವ್ ಥಾಟ್ಸ್ಗಳನ್ನ ಮೈಂಡ್ನಲ್ಲಿ ಇಟ್ಕೊಂಡಿದ್ದಾರೆ. ನಿಮ್ಮಿಂದ ಏನೋ ಆಗ್ತಾ ಇರಬಹುದೇನೋ, ಅಥವಾ ನಿಮ್ಮಿಂದ ನನಗೇನೋ ಪ್ರಾಬ್ಲಮ್ ಆಗಬಹುದೇನೋ, ಅಥವಾ ನಿಮ್ಮ ಫ್ಯೂಚರ್ ನಾನು ನಿಮ್ಮ ಮುಂದೆ ಚೆನ್ನಾಗಿ ಆಗೋದಿಲ್ವೇನೋ ಅನ್ನುವಂತಹ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ಬಹಳಷ್ಟು ನಿಮ್ಮ ಬಗ್ಗೆ ನೀವು ಇರೋದೇ ಹೀಗಿರ್ತೀರೋ, ಅಥವಾ ನಿಮ್ಮ ಲೈಫ್ ಸ್ಟೈಲೇ ಆಗಿದೆಯೋ, ಅಥವಾ ನಿಮ್ಗೊಂದು ಯೋಗನೋ, ಅಥವಾ ನಿಮ್ಮ ಜರ್ನಿ ಈ ರೀತಿ ಇರೋದ್ರಿಂದ ಈ ವ್ಯಕ್ತಿಗಳಿಗೆ ಏನಾಗ್ತಿದೆ, ಬಹಳಷ್ಟು ಮೈಂಡ್ ಫ್ಲಿಕ್ಚುಯೇಟ್ ಆಗುವಂಥದ್ದು, ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು ಆಗಿರ್ಬೋದು, ಅಥವಾ ಅವ್ರ ಬಗ್ಗೆನೇ ಅವರು ನಾನು ಈ ರೀತಿ ನಿಮ್ಮ ರೀತಿ ಇರೋದಕ್ಕಾಗೋದಿಲ್ವಾ, ಅಥವಾ ನಮ್ಗಿಂತ ಮೇಲೆಲ್ಲಾದರೂ ಹೋಗ್ಬಿಡ್ತಾರೆ ಅನ್ನುವಂತಹ ವಿಚಾರವಾಗಿ ಈ ವ್ಯಕ್ತಿ ಅವ್ರಿಗವರೇ ಮಾನಸಿಕವಾಗಿ ನೀವಿರುವಂತಹ ರೀತಿಯಲ್ಲಿ ಕೊರಗ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಈ ವ್ಯಕ್ತಿಗಳಿಂದ ನಿಮಗೆ ಆದಂತಹ ಪ್ರಾಬ್ಲಮ್ಗಳು ಏನು ಅಂತ ಹೇಳಿದ್ರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಆ ಕೆಲಸಗಳು ಆಗೇ ಬಿಡುತ್ತೆ ಅಂತ ಅಂದ್ಕೊಂಡಿರ್ತೀರಿ. ಇಲ್ಲಿ ಕೆಲವು ವ್ಯಕ್ತಿಗಳು ಇಂಥ ವ್ಯಕ್ತಿಗಳ ಕಣ್ಣುಗಳಿಂದ ಸಡನ್ನಾಗಿ ಬದಲಾಗಿರುವಂಥದ್ದು, ಇಂಥ ವ್ಯಕ್ತಿಗಳ ಕುತಂತ್ರಗೇಡಿ ಕೆಲಸಗಳಿಂದ ನಿಮ್ಮ ಜೀವನದಲ್ಲಿ ಆಗಬೇಕಾಗಿರೋದು ಯಾವುದೋ ಒಂದು ಕೆಲಸ, ಬಹಳ ಮುಖ್ಯವಾದ ಕೆಲಸ ನಿಮ್ಮ ಜೀವನದಲ್ಲಿ, ಅದು ಯಾವುದೇ ಆಗಿರ್ಬೋದು, ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಗಂಡ ಹೆಂಡತಿ ಸಂಬಂಧಗಳಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಸಂಬಂಧಗಳಾಗಿರ್ಬೋದು, ವ್ಯವಹಾರದಲ್ಲಿ ಭಾಳಷ್ಟು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೆ ಬಟ್ ಆಗದೆ ಸಡನ್ನಾಗಿ ಕಟ್ಟಾಗಿರುವಂಥದ್ದು. ಸೊ ಇದೆಲ್ಲ ರೀತಿಯಲ್ಲಿ ಈ ವ್ಯಕ್ತಿ ಮಾಡಿದಂತಹ ಈ ಏನು ಕುತಂತ್ರಿ ಕೆಲಸಗಳಿಂದ ನಿಮ್ಮ ಜೀವನದಲ್ಲಿ ಆಗಬೇಕಾದಂತಹ ಕೆಲಸ ಯಾವುದೋ ಒಂದು ತಪ್ಪುತ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸಡನ್ನಾಗಿ ಚೇಂಜ್ ಆಗಿರುವಂಥದ್ದು ಕೂಡ ನಾನಿಲ್ಲಿ ನೋಡಬಹುದು. ಓಕೆ, ಇಲ್ಲಿ ಏನೋ ಯಾಕೆ ಈ ರೀತಿ ಆಗುತ್ತೆ ನನ್ನ ಜೀವನದಲ್ಲಿ, ಯಾಕೆ ಏನೋ ಆಗಬೇಕಾಗಿದ್ದು ಯಾಕೆ ಅಂತ ಹೇಳಿ ನೋಡಿ, ನಾನು ಯಾವಾಗಲೂ ಹೇಳೋದು ಒಂದು ಮಾತು ಹೇಳ್ತೀನಿ. ನಮ್ಮ ಲೈಫಲ್ಲಿ ಏನೇ ವಾಮಾಚಾರಗಳಾಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ಸ್ಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ತಟ್ಟೋದಕ್ಕೆ ಭಾಳಷ್ಟು ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡ್ರೂ ಕೂಡ ಅದು ವಾಪಸ್ ಎಲ್ಲಿಂದ ಬಂತು, ಹೇಗೆ ಬಂತು, ಅದು ರಿಟರ್ನ್ ಆಗಲೇಬೇಕು. ಕರ್ಮ ನಾವಿರೋದು ಕಲಿಯುಗದಲ್ಲಾಗಿರೋದ್ರಿಂದ ಕರ್ಮ ಯಾವಾಗಲೂ ಕಟ್ಟಿಟ್ಟ ಬುತ್ತಿ. ನಾವು ಏನು ಮಾಡ್ತೀವೋ ಅದನ್ನು ತೊಗೊಳ್ತೀವಿ, ಏನು ಮಾಡ್ತೀವೋ ಒಂದಷ್ಟು ದಿನಗಳ ಕಾಲ ಅವ್ರ ಯೋಗ ಚೆನ್ನಾಗಿದ್ದಾಗೋ, ಅವ್ರ ಟೈಮ್ ಚೆನ್ನಾಗಿದ್ದಾಗೋ ಬಹಳಷ್ಟು ಮೆರೆಯುವಂಥದ್ದು, ಅಥವಾ ನಿಮಗೆ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿಸುವಂಥದ್ದು, ನಿಮ್ಮ ಕೆಲಸಗಳನ್ನು ಆಗದೇ ಇರುವ ರೀತಿಯಲ್ಲಿ ತಡೆಯುವಂಥದ್ದು, ಈ ರೀತಿ ಎಲ್ಲನೂ ಕೂಡ ಮಾಡಬಹುದು. ಬಟ್ ಆದರೆ ಆ ಕರ್ಮದ ಅನುಸಾರವಾಗಿ ಏನು ತಗೊಳ್ಬೇಕೋ ಅದನ್ನು ತಗೊಳ್ತಾರೆ ಅಂತ ಹೇಳಿ ತೋರಿಸ್ತದೆ. ಹಾಗೆ ಇಲ್ಲಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಅವ್ರು ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಥವಾ ಅವ್ರು ಏನೋ ಮಾಡ್ತಾ ಇದ್ದಾರೆ ಅಂದ ಕೂಡಲೇ ನೀವು ಅವ್ರಿಗೆ ಶಾಪಗಳನ್ನು ಹಾಕೋದು ಅಥವಾ ಇನ್ನೊಂದು ಮಾಡೋದು, ಅದು ಮಾಡೋ ಹಾಗಿಲ್ಲ. ಬಟ್ ಆದರೆ ಇಂಥ ಏನೇ ಮಾಡಿದ್ರೂ ತಟ್ಟೋದು ನಿಧಾನ ಆದರೂ ಕೆಲವು ಕಣ್ಣು ದೃಷ್ಟಿಗಳು, ಇಂಥ ವ್ಯಕ್ತಿಗಳ ಕಣ್ಣು ದೃಷ್ಟಿಗಳು, ಅಥವಾ ನಿಮ್ಮ ವಿಚಾರವಾಗಿ ಇವ್ರ ಜೀವನದಲ್ಲಿ ಏನೋ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಏನೋ ಆಗ್ತಾ ಇಲ್ಲ, ಇವ್ರ ಜೀವನದಲ್ಲಿ ಏನೋ ಆಗ್ತಾ ಇದೆ, ನನ್ನ ಜೀವನದಲ್ಲಿ ಏನೋ ಆಗ್ತಾ ಇಲ್ಲ, ಇದೇ ರೀತಿಯಲ್ಲಿ ಈ ವ್ಯಕ್ತಿಗಳು ಕೊರಗುವಂತಹ ಸಾಧ್ಯತೆಯಿಂದ ನಿಮ್ಮ ಕೆಲಸಗಳು ಆಗದೆ ಒಂದಷ್ಟು ಸಡನ್ನಾಗಿ ನಿಲ್ತಾ ಇರುವಂಥದ್ದು, ಸಡನ್ನಾಗಿ ಎಷ್ಟು ಎತ್ತರಕ್ಕೆ ಹೋಗಿ ಸಡನ್ನಾಗಿ ಕಟ್ಟಾಗಿರುವಂಥದ್ದು, ಅದು ಯಾವ ವಿಚಾರದಲ್ಲಾದರೂ ಆಗಿರಲಿ ಕೂತು ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇಂಥ ವ್ಯಕ್ತಿಗಳ ಕಣ್ಗಳಿಂದ ಹಾಳಾಗ್ತಿದ್ರಿ ಅಂತ ಹೇಳಿ. ಸೊ ಇಲ್ಲಿ ಔಟ್ಕಮ್ ಡೆತ್ ಕಾರ್ಡ್ ಬಂದಿದೆ. ಇಂಥ ವ್ಯಕ್ತಿಗಳಿಂದ ಸಮಸ್ಯೆ ಇನ್ನೂ ಆಗತ್ತಾ ಅಂತ ಹೇಳಿದ್ರೆ ಇಲ್ಲ, ಈ ವ್ಯಕ್ತಿಗಳಿಂದ ಸಮಸ್ಯೆಗಳಿಗೆ ಅಂತ್ಯ ಇದೆ. ಬಟ್ ಈ ವ್ಯಕ್ತಿಯ ಲೈಫಲ್ಲಿ ಕರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಬಹಳಷ್ಟು ಸಾವು ನೋವುಗಳಲ್ಲಿ ಪ್ರಾಬ್ಲಮ್ಸ್ಗಳನ್ನ ಅನುಭವಿಸ್ಬೇಕಾಗತ್ತೆ ಇಂಥ ವ್ಯಕ್ತಿಗಳು. ಹಾಗಾಗಿ ನಾವು ಯಾರ ಬಗ್ಗೆನೂ ಆಗಲಿ ಕರ್ಮ ಟೈಮ್ ಸರಿ ಇಲ್ದಾಗ ಅಥವಾ ಯಾರೋ ಬೆಳೀತಾ ಇದ್ದಾರೆ ಅಂದಾಗ ದಯವಿಟ್ಟು ಅವ್ರ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡುವಂಥದ್ದು, ತೊಂದರೆಗಳನ್ನು ಕೊಡುವಂಥದ್ದು ದಯವಿಟ್ಟು ನೀವು ಅಂತೂ ನನ್ನ ಕ್ಲೈಂಟ್ಸ್ ಆಗಿ ಅಥವಾ ನನ್ನ ಫಾಲೋವರ್ಸ್ ಆಗಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನೀವು ಅಬ್ಸರ್ವ್ ಮಾಡಿ ನೋಡ್ತಾ ಇರಿ. ನಿಮಗೆ ಯಾರೇ ಏನೇ ಪ್ರಾಬ್ಲಮ್ ಮಾಡ್ತಾ ಇರಲಿ, ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿ. ಯಾರು ಎಷ್ಟೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇರಲಿ, ನಿಮ್ಮ ಕೆಲಸನ ನೀವು ಮಾಡ್ತಾ ಹೋಗಿರಲಿ. ಬಟ್ ಆದರೆ ಒಂದು ದಿನ ನಿಮ್ಮ ಲೈಫಲ್ಲಿ ಯಾರು ನಿಮಗೆ ಪ್ರಾಬ್ಲಮ್ನ ಕೊಡ್ತಾ ಇರ್ತಾರೆ, ಅವರು ಯಾವುದೇ ಒಂದು 5 ವರ್ಷನೋ 1 ವರ್ಷನೋ 2 ವರ್ಷನೋ ನಿಮಗೆ ಪ್ರಾಬ್ಲಮ್ ಕೊಡೋರು ಅವ್ರು ಅಲ್ಲೇ ಇರ್ತಾರೆ. ನೀವು ಪ್ರಾಬ್ಲಮ್ನ ಫೇಸ್ ಮಾಡಿದವ್ರು ನೀವು ಎಲ್ಲೋ ಇರ್ತೀರಿ.
ನೀವು ಈ ಪಾಸ್ಟಲ್ಲೂ ಕೂಡ ಅಬ್ಸರ್ವ್ ಮಾಡಿ ನೋಡಿ, ಲಾಸ್ಟ್ ವರ್ಷಕ್ಕೂ ಈ ವರ್ಷಕ್ಕೂ ಯಾರು ಎಷ್ಟೇ ಪ್ರಾಬ್ಲಮ್ ಕೊಟ್ರು ನೀವು ಎಲ್ಲೋ ನೀಚ್ಕೊಂಡು ಮುಂದಕ್ಕೆ ಬಂದುಬಿಟ್ಟಿರ್ತೀರಿ ನೋಡಿ. ಭಗವಂತನ ನಾವು ನಂಬಿ ನಾವು ಮುಂದೆ ಹೆಜ್ಜೆ ಇಟ್ಟಾಗ ಅವ್ನು ನಮ್ಮನ್ನೆಲ್ಲ ರೀತಿಯಲ್ಲೂ ರಕ್ಷಣೆ ಮಾಡಿ, ನಡಿ ನೀನು ಮುಂದೆ ಹೋಗ್ತಾ ಇದೆಯಲ್ಲ, ನಾನು ನಿನ್ನ ಹಿಂದೆ ಇರ್ತೀನಿ ಅನ್ನುವಂಥದ್ದಕ್ಕಿರ್ತಾನೆ. ಯಾರೋ ಏನೋ ಮಾಡಿಬಿಡ್ತಾರೆ, ಅವರಿಂದ ನನಗೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ದಯವಿಟ್ಟು ಹೆದರಿ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅದನ್ನು ಮಾಡದೆ ದಯವಿಟ್ಟು ಇರೋಕ್ಕೆ ಹೋಗಬೇಡಿ. ಇಂಥ ವ್ಯಕ್ತಿಗಳು ಮಾನಸಿಕವಾಗಿ ಅವ್ರು ಕುಗ್ಗೋದಲ್ದೆ, ಅವ್ರು ಕೊರಗೋದಲ್ದೆ ನಿಮ್ಮನ್ನು ಕೊರಗಿಸೋದಕ್ಕೆ ಅಂತ ಹೋಗ್ತಾರೆ. ನೀವೇನು ಮಾಡಬೇಕು, ಇಂಥ ವ್ಯಕ್ತಿಗಳನ್ನು ಡಿಲೀಟ್ ಮಾಡಿ ತಲೆಯಿಂದ ತೆಗೆದು ಹಾಕಬೇಕು. ಅಥವಾ ಅವ್ರು ವಿಸಿಬಲ್ ಆಗಿ ಅವ್ರು ಕಣ್ಣಿಗೆ ಕಾಣ್ತಿದ್ರು ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ನೀವು ಬಿಹೇವ್ ಮಾಡಬೇಕು. ಇಂಥ ವ್ಯಕ್ತಿಗಳು ಏನೇ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡ್ತಾಯಿದ್ರು ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು ಕೂಡ ಯು ಜಸ್ಟ್ ಫರ್ಗೆಟ್ ದೆಮ್. ಹಾಗೆ ಇವು ದಯವಿಟ್ಟು ಇಂಥ ವ್ಯಕ್ತಿಗಳಿಗೆ ಎಂಟರ್ಟೈನ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ. ಅವರಿಂದ ಅವ್ರು ನನಗೆ ಹಾಗಂದ್ರು ಹೀಗಂದ್ರು, ನನಗೆ ಇವರಿಂದ ಪ್ರಾಬ್ಲಮ್ ಆಗ್ತಾ ಇದೆ, ದಯವಿಟ್ಟು ನೀವು ತಲೆಯಿಂದ ತೆಗೆದು ಹಾಕಿ. ಯಾಕೆ ಅಂತ ಹೇಳಿದ್ರೆ ಈ ವ್ಯಕ್ತಿಗಳ ಜೀವನದಲ್ಲಿ ಬಹಳಷ್ಟು ಸಾವು ನೋವುಗಳನ್ನು ನಾನು ನೋಡ್ತಾ ಇದ್ದೀನಿ. ಕರ್ಮದ ಅನುಸಾರವಾಗಿ ಈ ರೀತಿ ಅವ್ರು ಅನುಭವಿಸಲೇಬೇಕು, ಅದಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯೂನಿವರ್ಸಿಂದ ನಿಮ್ಗೆ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿದ್ರೆ ಕಂಟ್ರೋಲ್ ಬರ್ತಾ ಇದೆ. ಅಂದರೆ ನಿನ್ನ ಬಗ್ಗೆ ನೀನು ಕಂಟ್ರೋಲ್ ಆಗಿರು. ಅವ್ರು ಯಾರು ಏನೇ ಪ್ರಾಬ್ಲಮ್ ಮಾಡಿದ್ರು ಕೂಡ ನೀನು ಒಂದಷ್ಟು ಕಂಟ್ರೋಲ್ನಲ್ಲಿ ಇರು ಅಂತ ಹೇಳಿ ತೋರಿಸ್ತಾ ಇದೆ. ಅಂದರೆ ಆ ಎಮೋಷನ್ಸು ಅಥವಾ ನೀನು ಈಗ ಮಾಡ್ತಿದ್ದೀವಿ, ಯಾಕೆಂದರೆ ನೀವು ಇಲ್ಲಿ ರೀಡಿಂಗ್ ನೋಡ್ತಾ ಇರೋರಿಗೆ ಸಿಟ್ಟು ಜಾಸ್ತಿ, ಟ್ರಿಗರ್ ಬೇಗ ಆಗ್ಬಿಡ್ತೀರಿ. ನಿಮ್ಮ ಟ್ರಿಗರ್ನು ಕೂಡ ಒಂದೊಂದು ಸಲ ನೀವು ಆಗೋ ಟ್ರಿಗರ್ ಕೂಡ ನಿಮ್ಮನ್ನು ಕೆಟ್ಟವರ ರೀತಿಯಲ್ಲಿ ಮಾಡಬಹುದು. ಸೊ ನಿನಗೇನು ಆಗ್ತಾ ಇದ್ರೂ ಕೂಡ ನೀನು ಕಂಟ್ರೋಲ್ನಲ್ಲಿ ಇರು ಅನ್ನುವಂತಹ ಸೂಚನೆ ಯೂನಿವರ್ಸಿಂದನೂ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಇದು ಮೊದಲನೆಯ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ದಯವಿಟ್ಟು ಯಾರಿಗೆಲ್ಲ ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಬೇಕು, ದಯವಿಟ್ಟು ನಿಮ್ಮ ಪ್ರೊಟೆಕ್ಷನ್ಗೋಸ್ಕರ ಬ್ಲ್ಯಾಕ್ ಟರ್ಮಲಿನ ಧರಿಸ್ಕೊಳ್ಳಿ. ಯಾರು ಏನೇ ಮಾಡ್ಕೊಳ್ಳಿ, ಯಾವುದೇ ನೆಗೆಟಿವಿಟಿ ಬಂದ್ರೂ ಕೂಡ ಅದು ಬೇಗ ನಿಮಗೆ ತಾಗಲ್ಲ. ನಿಮ್ಮ ಆರನ ಪ್ರೊಟೆಕ್ಷನ್ ಮಾಡುತ್ತೆ ಬ್ಲ್ಯಾಕ್ ಟರ್ಮಲಿನ್. ಸೊ ಈಗ ಆಫರ್ ಪ್ರೈಸ್ ನಡೀತಾ ಇರೋದ್ರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಬ್ಲ್ಯಾಕ್ ಟರ್ಮಲಿನ್ ನೀವು ಧರಿಸ್ಕೊಳ್ಬೇಕು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಹಿತಶತ್ರುಗಳಿಗೆ ಕರ್ಮ ಯಾವ ರೀತಿ ಕಾಡತ್ತೆ, ಕರ್ಮ ಯಾವ ರೀತಿ ಅವರ ಲೈಫಲ್ಲಿ ಅವರ ಜೀವನದಲ್ಲಿ ಪಾಠ ಕಲಿಸತ್ತೆ ಅಥವಾ ಕಲಿಸ್ತಾ ಇದೆಯಾ. ಓಕೆ, ಅವ್ರು ನಿಜವಾಗಿಯೂ ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅನ್ನೋದೇ ಇಲ್ಲಿ ನಿಮ್ಮ ಪರ್ಸನ್ ಏನಿದೆ. ಸೊ ಅಗೇನ್ ಇಲ್ಲೂ ಕೂಡ ಬರ್ನಿಂಗ್ ಟವರ್ ಬಂದಿದೆ, ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಂಥ ವ್ಯಕ್ತಿಗಳು ಏನಿದಾರಲ್ಲ, ಈ ವ್ಯಕ್ತಿಗಳು ದುಡಿಮೆ ವಿಚಾರಕ್ಕೆ ಆಗಿರ್ಬೋದು ಅಥವಾ ನಿಮ್ಮ ಅವಕಾಶಗಳ ವಿಚಾರಕ್ಕೆ ಕಣ್ಣು ಹಾಕುವಂಥ ಕೆಲಸಗಳನ್ನ ಜಾಸ್ತಿ ಮಾಡಿದ್ದಾರೆ. ಸೊ ಮಾಡ್ತಾ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅವರಲ್ಲೇ ಕೆಲವು ಹೆಲ್ತ್ ಇಶ್ಯೂಸ್ಗಳನ್ನ ನಾನು ನೋಡ್ತಾ ಇದ್ದೀನಿ. ಈ ವ್ಯಕ್ತಿಗಳು ಒಂದಷ್ಟು ಯಾವ ರೀತಿ ಸಫರ್ ಪಡ್ತಾ ಇದ್ದಾರೆ, ಕರ್ಮ ಯಾವ ರೀತಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬರದೇ ಇರುವ ರೀತಿಯಲ್ಲೂ ಕೂಡ ನೀವು ಎಷ್ಟೋ ಬಾರಿ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ಬೋದು, ಅಥವಾ ದೈವದ ಮೊರೆ ಆಗಿರ್ಬೋದು, ಯಾವುದೋ ಒಂದು ದೈವದ ಪ್ರೊಟೆಕ್ಷನ್ ಕೂಡ ನಿಮ್ಮಲ್ಲಿ ಇರಬಹುದು. ನಾನು ಅಗೇನ್ ಒಂದು ಕಾರ್ಡ್ನ ತೆಗಿತಾ ಇದ್ದೀನಿ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಇದ್ದಂಥ ಸ್ಥಳಗಳಿಂದ ದೂರನೇ ಆಗಿಬಿಡಬೇಕು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಪ್ರಾಬ್ಲಮ್ಸ್ಗಳನ್ನ ನಿಮಗೆ ಹಿಂದೆ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ನೀವು ಅವರ ಇರುವಂತಹ ಜಾಗಗಳಿಂದ ದೂರ ಹೋಗಬೇಕು ಅಥವಾ ಅವ್ರ ಕಣ್ಣಿಗಿಂದ ನೀವು ದೂರ ಹೋಗಬೇಕು ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿಗಳು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಾಗಂತ ಅವರೇನಾದರೂ ನೆಮ್ಮದಿಯಾಗಿದ್ದಾರೆ ಅಂತ ನಾನು ನೋಡೋದಕ್ಕೆ ಹೋದರೆ ನೋ, ಈ ವ್ಯಕ್ತಿಗಳು ದುಡಿಮೆ ಕೈಗೆ ಎತ್ತುತ್ತಾ ಇಲ್ಲ. ಸೊ ಕೈಗೆ ಎತ್ತಿದ್ರೂ ಕೂಡ ಇವರ ಆರೋಗ್ಯದ ಸಮಸ್ಯೆಗಳಿಗೆ ಹಣಕಾಸಿನ ವಿಚಾರದಲ್ಲಿ ಫುಲ್ ಬ್ಲ್ಯಾಂಕ್ ಆಗ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ 7 ಚಕ್ರ ಬ್ರೇಸ್ಲೆಟ್ನ ತೋರಿಸ್ತಾ ಇದ್ದೀನಿ. ಇದು ನಿಮ್ಮ 7 ಚಕ್ರನ ಹೀಲ್ ಮಾಡುತ್ತೆ. ಸೊ ಇದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಆರ ಪ್ರೊಟೆಕ್ಷನ್ ಆಗಿರುತ್ತೆ. ಇಲ್ಲಿ ಲಾವಾ ಇರೋದ್ರಿಂದ ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿ ಏನಿದೆಯಲ್ಲ ಅದು ನಿಮ್ಮ ದೇಹದೊಳಗಡೆ ನಿಮ್ಮನ್ನು ಬಹಳಷ್ಟು ಆ್ಯಕ್ಟಿವ್ ಆಗಿ ಇರುವಂತಹ ರೀತಿಯಲ್ಲಿ, ಹಾಗೆ ನಿಮ್ಮ ಮಾತಿನಿಂದ ಹಿಡಿದು ನಿಮ್ಮ ಮೂಲಾಧಾರ ಚಕ್ರದಿಂದ ಹಿಡಿದು ನಿಮ್ಮ ಕ್ರೌನ್ ಚಕ್ರದವರೆಗೂ ಕೂಡ ನಿಮ್ಗೊಂದಷ್ಟು ಇದು ಬ್ಯಾಲೆನ್ಸ್ ಮಾಡುತ್ತೆ, ಆ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆಗ ನೀವು ಏನೇ ಕೋರ್ಕೊಂಡ್ರೂ ಕೂಡ ಬೇಗ ನಿಮಗೆ ಬರೋದಕ್ಕೆ ಸಿದ್ಧ ಆಗುತ್ತೆ. ಸೊ ಇದು 1200ಗೆ ಅಕ್ಷಯ ತೃತೀಯ ಇರೋದ್ರಿಂದ ಇದನ್ನು ಪ್ರತಿಯೊಬ್ಬರಿಗೂ ಕೂಡ ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ. ಅಗೇನ್ ಅಕ್ಷಯ ತೃತೀಯ ಆದ ನಂತರ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ ಆಫರ್ ಪ್ರೈಸ್. ಓಕೆ, ಇಲ್ಲಿ ಬರ್ನಿಂಗ್ ಟವರ್ ಬಂದಿರೋದ್ರಿಂದ
ಸಡನ್ ಚೇಂಜ್, ಸಡನ್ ಬದಲಾವಣೆ ಆ ವ್ಯಕ್ತಿಯ ಜೀವನದಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಯಾವುದೋ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗ್ತಾ ಇದ್ರು, ಎಲ್ಲ ದಾರಿಗಳು ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಕರ್ಮ ಅವರು ನಿಮಗೆ ಏನು ಪ್ರಾಬ್ಲಮ್ ಮಾಡಿದ್ರು ಅಂತ ಹೇಳಿದ್ರೆ, ಸ್ವಂತದವರು ನಿಮ್ಮಿಂದ ದೂರ ಆಗಬೇಕು, ಅಥವಾ ನಂಬದಂತಹ ವ್ಯಕ್ತಿಗಳೇ ನಿಮಗೆ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ದು, ನಮ್ಮದಂತಹ ವ್ಯಕ್ತಿಗಳಿಂದನೇ ನೀವು ಮಾನಸಿಕ ಒತ್ತಡದಿಂದ ದೂರ ಆಗಿರುವಂಥದ್ದು. ಯಾರೋ ದೂರದವರೋ ಅಥವಾ ಯಾರೋ ನೆನ್ನೆ ಮೊನ್ನೆ ನೋಡಿದವರೋ, ಯಾರೋ ಅಪರೂಪಕ್ಕೆ ನಿಮ್ಮ ಜೊತೆ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಿರೋರು, ಅಥವಾ ಯಾರೋ ಭಾಳಷ್ಟು ನಂಬದಂತಹ ವ್ಯಕ್ತಿ, ಇಂಥ ವ್ಯಕ್ತಿ ಇದ್ದರೆ ಈಗಿರಬೇಕು ಅಥವಾ ಇಂಥ ವ್ಯಕ್ತಿ ಆ ರೀತಿ ಮಾಡುವಂಥವ್ರು ಅಲ್ವೇ ಅಲ್ಲ ಅನ್ನುವಂಥದ್ದು ಏನು ನೀವು ಓವರ್ ಕಾನ್ಫಿಡೆನ್ಸ್ನ ನೀವು ಇಟ್ಕೊಂಡಿದ್ರಲ್ಲ, ಅಂಥ ವ್ಯಕ್ತಿಗಳೇ ನಿಮ್ಮನ್ನು ಬಹಳಷ್ಟು ಸಂಕಟಕ್ಕೆ ಒಂದಷ್ಟು ಸಿಲುಕಿಸ್ತಾ ಇದ್ದಾರೆ. ಹಾಗೆ ನೀವು ನಿಮ್ಮ ಮನೆಗಳಲ್ಲೇ ನೀವು ನೆಮ್ಮದಿಯಾಗಿ ಕೂರಬಾರ್ದು ಅನ್ನುವಂತಹ ರೀತಿಯಲ್ಲಿ ಇಂಥ ವ್ಯಕ್ತಿಗಳು ಬಹಳಷ್ಟು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು. ಹಣಕಾಸನ್ನು ಕೂಡ ಈ ವ್ಯಕ್ತಿಗಳು ಖರ್ಚು ಮಾಡಿ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದಂಥದ್ದು ಕೂಡ ಇದೆ. ಹಾಗೆ ಇಲ್ಲಿ ಒಂದು ನಿಮ್ಮಿಂದ ಏನಾದರೂ ಫಿನಾನ್ಷಿಯಲಿ ಹೆಲ್ಪ್ ಆಗ್ಬೋದು ಅನ್ನೋದಾಗಿರ್ಬೋದು, ಅಥವಾ ಇನ್ನೊಂದು ನೀವು ಎಲ್ಲೋ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಚೆನ್ನಾಗಿದ್ದೀರಿ ಅನ್ನುವಂತಹ ಒಂದಷ್ಟು ಈ ವ್ಯಕ್ತಿಗೆ ಕಣ್ಣು ಕುಕ್ಕುವಂತಹ ರೀತಿಯಲ್ಲಿ. ಸೊ ಈ ವ್ಯಕ್ತಿ ನೋಡಿ, ಯಾವಾಗಲೂ ಈ ವ್ಯಕ್ತಿಯ ಲೈಫಲ್ಲಿ ಈ ರೀತಿ ಮಾಡ್ಕೊಂಡು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವರೇ ಒಂದಷ್ಟು ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದ್ದಾರೆ. ಹಾಗೆ ಬರುವಂತಹ ಹಾದಿಗಳನ್ನು, ಹೊಸ ಅವಕಾಶಗಳು ಇವ್ರ ಜೀವನದಲ್ಲಿ ಭಾಳಷ್ಟು ಚೆನ್ನಾಗೇ ಇತ್ತು, ಆ ದಾರಿಗಳೇ ಬ್ಲ್ಯಾಂಕ್ ಆಗ್ತಾ ಇದೆ, ಬ್ಲಾಕೇಜ್ ಆಗ್ತಾ ಇದೆ. ಹಾಗಾಗಿ ನಾನು ನೋಡಿ ನಿಮಗೆ ಮಾಡಿರುವಂತಹ ಸಮಸ್ಯೆಯಲ್ಲಿ ಅವರೇ ಹಣಕಾಸಿನ ವಿಚಾರಕ್ಕೆ ಸಿಲ್ಕೊಳ್ತಾ ಇದ್ದಾರೆ. ಹೊಸ ದಾರಿ ಬರುವಂಥದ್ದು ಕೂಡ ಬ್ಲಾಕ್ ಆಗ್ತಾ ಇದೆ, ಬ್ಲಾಕೇಜ್ ಆಗ್ತಾ ಇದೆ. ಭಗವಂತ ಅವ್ರಿಗೆ ಅವರ ಯೋಗದಲ್ಲಿ ಬಹಳಷ್ಟು ಅದೃಷ್ಟಗಳನ್ನು ಇಟ್ಟಿದ್ದ. ಬಟ್ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಲೈಫಲ್ಲಿ ಇನ್ನೇನೋ ಮಾಡೋಕ್ಕೆ ಹೋಗಿ ಅವರ ಯೋಗಗಳನ್ನು ಇವರೇ ಕಳ್ಕೊಳ್ತಾ ಇದ್ದಾರೆ ಅಂಥೇಳಿ. ಇಲ್ಲಿ ಔಟ್ಕಮ್ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗಳಿಗೆ ಏನಿದೆಯಲ್ಲ, ಬಹಳಷ್ಟು ಪ್ರಾಬ್ಲಮ್ಸ್ಗಳು ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ ಜನಗಳಿಂದನೇ. ಓಕೆ, ಇಲ್ಲಿ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಭಾಳಷ್ಟು ಒತ್ತಡಗಳು ಅನುಭವಿಸುವಂಥದ್ದು, ಹಾಗೆ ನೈಬರ್ಸ್ಗಳಿಂದ ಇವರಿಗೆ ಪ್ರಾಬ್ಲಮ್ಸ್ ಆಗುವಂಥದ್ದು. ಸುಮ್ಮನೆ ಕೂತ್ರೂ ಕೂಡ ಇವರಿಗೆ ಕರ್ಮ ಇದೇ ರೀತಿ ಹೇಳ್ತಾ ಇದೆ. ಸುಮ್ಮನೆ ಕೂತ್ರೂ ಕೂಡ ನೆಗೆಟಿವ್ ಆಗಿ ಈ ವ್ಯಕ್ತಿಗೆ ನೆಗೆಟಿವ್ ಯೋಚನೆಗಳು ಬರುವಂಥದ್ದು, ಅಥವಾ ಯಾರಿಂದನೋ ಪ್ರಾಬ್ಲಮ್ ಆಗತ್ತಾ, ಏನೋ ಒಂದು ಆಗತ್ತಾ. ಕರ್ಮ ಯಾವಾಗಲೂ ನೋಡಿ ಕಾಣಿಸೋದಕ್ಕೆ ಹೋಗಲ್ಲ. ಹಾಗಾಗಿ ಇವ್ರು ಏನು ಪ್ರಾಬ್ಲಮ್ಸ್ ಬೇರೆಯವ್ರಿಗೆ ಕ್ರಿಯೇಟ್ ಮಾಡಿದ್ರು, ಅದೇ ಭಯ ಇವರ ಜೀವನದಲ್ಲಿ ಹುಟ್ಕೊಳ್ಳೋದಕ್ಕೆ ಶುರುವಾಗತ್ತೆ. ಮೆಂಟಲಿ ಸ್ಟ್ರೆಸ್, ಯಾರೋ ಒಂದು ನನಗೇನೋ ಮಾಡಿಬಿಡ್ತಾರ, ಅಥವಾ ನನ್ನ ಲೈಫಲ್ಲಿ ಇನ್ನೇನೋ ಮಾಡಿಬಿಡ್ತಾರ, ಅವ್ರಿಗೆ ಅದೇ ರೀತಿ ಆಗ್ತಾ ಇದೆ. ದಯವಿಟ್ಟು ಏನಾದರೂ ಪ್ರಾಬ್ಲಮ್ ಯಾರಿಗಾರು ಕ್ರಿಯೇಟ್ ಮಾಡಬೇಕು, ಹಣಕಾಸಿನ ವಿಚಾರ ಇಸ್ಕೊಂಡು ಏನಾದರೂ ಪ್ರಾಬ್ಲಮ್ ಮಾಡಬೇಕು ಅವ್ರ ಲೈಫಲ್ಲಿ ಅನ್ನೋದಾದರೆ, ಆ ಹಣ ಇಸ್ಕೊಂಡವರು ಕೊಟ್ಟವನು ಏನು ಹಾಳಾಗೋದಿಲ್ಲ. ಇಸ್ಕೊಂಡವ್ರಿಗೆ ಅಯ್ಯೋ ಅನಿಸ್ಬೇಕು ಅಂತ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಪ್ರಾಬ್ಲಮ್ಸ್ನ ಕಟ್ಟಿಟ್ಟ ಬುತ್ತಿ. ಕೆಲವ್ರ ಲೈಫಲ್ಲಿ ಹೌದು ಮೇಡಮ್, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡ್ಬಿಟ್ಟಿರ್ತೀವಿ, ನನಗೆ ಇಲ್ಲಿ ಜೀವನ ಮಾಡೋದಕ್ಕಾಗೋದಿಲ್ಲ, ಸಾಲಗಾರರಿಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅಂತಲೇ ಒಂದು ದಾರಿ ಇರುತ್ತೆ. ದಯವಿಟ್ಟು ನೀವುಗಳು ಏನೋ ಎದುರೋ ಅವಶ್ಯಕತೆಗಳಿಲ್ಲ. ಯಾಕೆಂದರೆ ಪ್ರಾಬ್ಲಮ್ಮೇ ನಿಮ್ಗೆ ಆ ರೀತಿ ಬಂದಿರೋದ್ರಿಂದ ಅದನ್ನು ಫೇಸ್ ಮಾಡೋದಕ್ಕೂ ಕೂಡ ದೇವರೇ ದಾರಿ ಕೊಡ್ತಾನೆ. ಸೊ ಕೆಲವರು ಹಣಕಾಸಿನ ವಿಚಾರವಾಗೋ ಅಥವಾ ಮತ್ತೊಂದು ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಮೈಂಡಿಂದ ತೆಗೆದು ಹಾಕಿ. ಓಕೆ, ಸೊ ಇಲ್ಲಿ ಔಟ್ಕಮ್ ಕಾರ್ಡ್ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇವ್ರಿಗೆ ಕರ್ಮ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಇವ್ರ ಲೈಫಲ್ಲಿ ಇವ್ರಿಗೆ ಬೇರೆಯವರಿಂದ, ಇವ್ರ ಕಡೆಯವರಿಂದ ಅನ್ನೋದಕ್ಕಿಂತ ಕೆಲಸ ಮಾಡುವಂಥ ಸ್ಥಳಗಳು, ಬಿಸ್ನೆಸ್ ಮಾಡುವಂತಹ ಜಾಗದಲ್ಲಿ ಲಾಸ್ ಆಗುವಂಥದ್ದು, ಮೆಂಟಲಿ ತುಂಬಾ ನೆಗೆಟಿವ್ ಥಾಟ್ಸ್ಗಳು ಹೋಗುವಂಥದ್ದು, ಏನು ಆ್ಯಕ್ಷನ್ ತಗೊಳ್ಳೋದಕ್ಕೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಈ ವ್ಯಕ್ತಿಗಳು ಬ್ಲ್ಯಾಂಕ್ ಆಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ಇಲ್ಲಿ ನೋಡಬಹುದು. ಹಾಗೆ ನಿಮಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ, ನಾನು ಆ ಕಾರ್ಡ್ನು ಕೂಡ ನೋಡ್ತಾ ಇದ್ದೀನಿ. ನಿಮ್ಗೆ ಸಕ್ಸಸ್ ಇದೆ, ನಾ ಹೇಳ್ದೆ ಅಲ್ಲ, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಇಲ್ಲಿ ಸಕ್ಸಸ್ ಕಾರ್ಡ್ ಕಾಣಿಸ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಈ ಪಾಸ್ಟಲ್ಲಿ ಯಾರಿಂದನೇ ಹಣದ ವಿಚಾರವಾಗಿ ಲಾಸ್ ಆಗಿದ್ರು ಕೂಡ ಬಟ್ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಒಂದು ಕಾಣುತ್ತೆ ಅಂತ ನಾನು ಹೇಳ್ಬೋದು. ಓಕೆ, ಯೂನಿವರ್ಸಿಂದ ಬರ್ತಿರುವಂತಹ ಮೆಸೇಜ್, ನಿಮ್ಮ ಜೀವನದಲ್ಲಿ ಸಕ್ಸಸ್ ಕಾಣ್ತಿದ್ದೀರಿ, ನೀವು ಸಕ್ಸಸ್ ಕಾಣುವಂತಹ
ಸಮಯದಲ್ಲಿ ನಿಮ್ಗೆ ಯಾರೆಲ್ಲ ಪ್ರಾಬ್ಲಮ್ನ ಮಾಡಿದ್ರು, ಹಿತಶತ್ರುಗಳು ಅಂದರೆ ಜೊತೆಗೆ ಇದ್ದು ನಿಮಗೆಲ್ಲ ಯಾರು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು ಅವರು ಒಂದಷ್ಟು ಹೆಲ್ತ್ ಇಶ್ಯೂಸ್ಗಳನ್ನ ಅನುಭವಿಸುವಂಥದ್ದು ಅಥವಾ ಫಿನಾನ್ಷಿಯಲಿ ಅಬ್ಸ್ಟಿಕಲ್ಸ್ಗಳನ್ನ ನೋಡುವಂಥದ್ದು, ಇದೆಲ್ಲನೂ ಕೂಡ ನೀವು ನೋಡ್ಬೋದು. ಹಾಗೆ ಅವರ ಲೈಫಲ್ಲಿ ಆಪರ್ಚುನಿಟೀಸ್ಗಳು ಕಣ್ಣಿಗೆ ಕಂಡ್ರೂ ಕೂಡ ಅವಕಾಶಗಳು ಬಹಳಷ್ಟು ಬ್ಲ್ಯಾಂಕ್ ಆಗತ್ತೆ. ಸೊ ಆ ವಿಚಾರವಾಗಿ ಈ ರೀಡಿಂಗ್ನಲ್ಲಿ ನಾನು ನೋಡಬಹುದು. ಸೊ ಇಲ್ಲಿ ಔಟ್ಕಮ್ ಕಾರ್ಡ್ 5 ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನೀವು ಅವ್ರಿಗೆ ಇನ್ನೇನೋ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಬೇಕು, ಅವ್ರ ಲೈಫಲ್ಲಿ ಅವ್ರು ನನ್ನ ಲೈಫಲ್ಲಿ ಈ ರೀತಿ ಮಾಡಿದ್ದಾರೆ, ನಾನಿನ್ನೇನೋ ಮಾಡಬೇಕು, ನಾನು ಅವ್ರ ಲೈಫಿಗೆ ಜಲಸಿ ಮಾಡಬೇಕು ಅಥವಾ ಇನ್ನೇನೋ ಒಂದು ದಾರಿಗಳನ್ನು ತಪ್ಪು ಹಾದಿಗಳನ್ನು ಹಿಡಿಯುವಂಥದ್ದು, ದಯವಿಟ್ಟು ಅದನ್ನೇನಾದರೂ ಮೈಂಡಲ್ಲಿದ್ದರೆ ದಯವಿಟ್ಟು ತೆಗೆದು ಹಾಕಿ. ಯಾಕೆ ಅಂತ ಹೇಳಿದ್ರೆ ಈ ರೀತಿ ಮಾಡೋದ್ರಿಂದ ನೀವು ಅದೇ ವೇಗೆ ಇಳಿದು ಬಿಡ್ತೀರಿ ಅಥವಾ ಆ ವ್ಯಕ್ತಿಯ ಸ್ಥಾನಕ್ಕೆ ನೀವು ಇಳಿದು ಬಿಡ್ತೀರಿ. ಸೊ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶ ಬರುವಂಥದ್ದಿದೆ, ನೀವು ಸಕ್ಸಸ್ ಕಡೆ ಮಾತ್ರ ಗಮನ ಕೊಡಬೇಕಾಗತ್ತೆ. ಈ ವಿಚಾರವಾಗಿ ಕರ್ಮನೇ ಅವರಿಗೆ ಪಾಠ ಕಲಿಸುತ್ತೆ ಅಂತ ಹೇಳ್ಬೋದು. ಸೊ ಇದು ಸೆಕೆಂಡ್ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ನಿಮಗೆ ಬಹಳಷ್ಟು ಪ್ರಾಬ್ಲಮ್ ಕೊಟ್ಟಂತಹ ವ್ಯಕ್ತಿಗಳಿಗೆ ಕರ್ಮ ಯಾವ ರೀತಿ ಕಾಡತ್ತೆ, ಅವ್ರ ಲೈಫಲ್ಲಿ ಏನಾಗುವಂಥ ಸಾಧ್ಯತೆಗಳಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರೆಲ್ಲ ಥರ್ಡ್ ಅಗೇನ್ ಕಂಟಿನ್ಯೂಯಸ್ ಆಗಿ ಇಲ್ಲೇನಾಯಿತು, 3 ಕಾರ್ಡಲ್ಲೂ ಕೂಡ ಬರ್ನಿಂಗ್ ಟವರ್ ಬಂದಿದೆ. ಬಹುಶಃ ಈ ವ್ಯಕ್ತಿಗಳು ನಿಮಗೆ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಮಾಡಿದ್ರಲ್ಲ, ಇವರ ಲೈಫಲ್ಲಿ ಒಂದಷ್ಟು ಇದಕ್ಕಿದ್ದ ಹಾಗೆ ಬಹಳಷ್ಟು ಚೇಂಜ್ ಆಗಿರುವಂಥದ್ದು, ಅಂದರೆ ಈ ವ್ಯಕ್ತಿಗಳೇ ಚೇಂಜ್ ಆಗಿರುವಂಥದ್ದು. ಇವ್ರಿಗೆ ಪ್ರಕೃತಿನೇ ತಕ್ಕ ಪಾಠ ಕಲಿಸಿದೆ. ಪಾಸ್ಟಲ್ಲಿ ಈ ವ್ಯಕ್ತಿಗಳೇ ಪ್ರಕೃತಿಯಿಂದನೇ ಪಾಠ ಕಲ್ತಿದ್ದಾರೆ ಅಂತಲೇ ತೋರಿಸುತ್ತೆ. ಇಲ್ಲಿ ಫಸ್ಟ್ ಕಾರ್ಡ್ ಮೇಜರ್ ಬಂದಿರೋದ್ರಿಂದ ಪ್ರಕೃತಿಯಿಂದನೇ ಈ ವ್ಯಕ್ತಿಗಳು ಪಾಠಗಳನ್ನ ಕಲ್ತಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾರು ನಿಮಗೆ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ಕೊಟ್ಟಿದ್ರು, ಯಾರು ನಿಮಗೆ ಬಹಳಷ್ಟು ಮಾನಸಿಕವಾಗಿ ಒತ್ತಡಗಳನ್ನು ಕೊಟ್ಟಿದ್ರು, ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗಳು ಈಗಲೂ ಕೂಡ ನಿಮ್ಮ ಕನೆಕ್ಷನ್ನಲ್ಲಿದ್ದಾರೆ, ಈಗಲೂ ಕೂಡ ಬಹಳಷ್ಟು ಹಿತವಾಗಿ ಮಾತನಾಡ್ತಿದ್ದಾರೆ. ಅವ್ರುಗಳು ನಿಮ್ಗೇನೇ ಈ ಪಾಸ್ಟಲ್ಲಿ ಪ್ರಾಬ್ಲಮ್ನ ಕೊಟ್ಟಿದ್ರು ಕೂಡ ಆ ವ್ಯಕ್ತಿಗಳಿಗೆ ತಕ್ಕ ಪಾಠಗಳು ಪ್ರಕೃತಿನೇ ತೋರಿಸಿದೆ ಅಂತಲೇ ಹೇಳ್ಬೋದು. ಪ್ರಕೃತಿಯಿಂದನೇ ತಿಂದಿದ್ದಾರೆ. ಸೊ ಈಗಲೂ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನಿಮ್ಮ ಬೆನ್ನ ಹಿಂದೆ ಕೆಲವು ಅಪಪ್ರಚಾರಗಳನ್ನು ಮಾಡುವಂಥದ್ದು. ಹೌದಲ್ಲ, ಈಗ ನೋಡಿ, ನಿಮಗೆ ಹೊಡೆಯೋದಕ್ಕಾಗೋದಿಲ್ಲ ಅಥವಾ ನಿಮ್ಗೆ ಬೈಯೋದಕ್ಕಾಗೋದಿಲ್ಲ, ನಿಮಗೆ ಸಮಸ್ಯೆನ ಮಾಡೋದಕ್ಕಾಗೋದಿಲ್ಲ, ನನ್ನ ಕೈಯಲ್ಲಿ ಏನು ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಶತ್ರುಗಳ ಏನಿದೆಯಲ್ಲ ಬ್ರಹ್ಮಾಸ್ತ್ರ ಏನು ಅಂತ ಹೇಳಿದ್ರೆ ಕೆಲವ್ರಿಗೆ ಅಪಪ್ರಚಾರ ಮಾಡುವಂಥದ್ದು, ಅದೊಂದೇ ಬ್ರಹ್ಮಾಸ್ತ್ರ. ಬಟ್ ಅಪಪ್ರಚಾರ ಮಾಡಿದ್ದು ಆ ಮೂಮೆಂಟಿಗೆ ಅವ್ರಿಗೆ ಬಹಳಷ್ಟು ಸರಿ ಅನ್ನಿಸ್ಬೋದು, ಬಟ್ ಲೈಫ್ ಲಾಂಗ್ ಇದು ನಡೆಯೋದಿಲ್ಲ. ಸತ್ಯ ಯಾವಾಗಲೂ ಸತ್ಯವಾಗೇ ಇರುತ್ತೆ, ಸುಳ್ಳು ಕೂಡ ಅಷ್ಟೇ ಬೇಗನೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಸೊ ಈಗಲೂ ಕೂಡ ಆ ವ್ಯಕ್ತಿಗಳು ನಿಮ್ಗೆ ಏನಾದರೂ ಮೇಜರಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಮೇಜರಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕಿಂತ ಆ ವ್ಯಕ್ತಿಗಳು ನಿಮ್ಮ ಜೊತೆಗೆ ಈಗಲೂ ಕೂಡ ಒಂದು ಒಳ್ಳೆಯ ಕನೆಕ್ಷನ್ನಲ್ಲಿ ಇದ್ದಾರೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ, ನಿಮ್ಮ ಬೆನ್ನ ಹಿಂದೆ ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಅಥವಾ ನೀವು ಆ ವ್ಯಕ್ತಿಗಳನ್ನು ಈ ಹಿಂದೆ ಆಗಿದ್ರು ಈಗ ಬಹಳಷ್ಟು ಬದಲಾಗಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಮೂರ್ಖತನನೇ ಅಂತ ಹೇಳ್ಬೋದು. ಇಲ್ಲಿ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಗಳು ಒಟ್ಟಿಗೆ ನೀವು ದಿನಚರಿಗಳನ್ನು ಕಾಣಲೇಬೇಕಾಗತ್ತೆ, ಜೊತೆಗೆ ಇರಲೇಬೇಕಾಗತ್ತೆ. ಆ ಥರದೊಂದು ಸಂದರ್ಭಗಳು ಕೂಡ ಇದೆ. ಬಟ್ ಆದರೆ ಈ ವ್ಯಕ್ತಿಗಳು ಹೇಗಿದ್ದಾರೋ ಹಾಗೆ ಇದ್ದು ಬಿಡ್ತಾರ ಅಂತ ಹೇಳಿ ನೋಡೋಕೋದ್ರೆ ಈ ವ್ಯಕ್ತಿಗಳು ಯಾವಾಗ ಬೇಕಾದರೂ ಇವರು ಬದಲಾಗಬಹುದು, ಯಾವಾಗ ಬೇಕಾದರೂ ನಿಮ್ಮ ಬೆನ್ನ ಹಿಂದೆ ಬ್ಯಾಕ್ ಸ್ಟ್ಯಾಬಿಂಗ್ ಕೆಲಸಗಳನ್ನು ಮಾಡಬಹುದು. ಬಹಳಷ್ಟು ಬಿಟ್ರೇಲ್ ವ್ಯಕ್ತಿಗಳು ಇವರು ಅಂತಲೇ ಹೇಳ್ಬೋದು ನಾನು. ಸೊ ಇಲ್ಲಿ ನಾನು ನಿಮಗೆ ಪರ್ಸ್ನಲಿ ಒಂದು ಸಜೆಷನ್ ಏನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಇವ್ರುಗಳಿಗೆ ಏನು ಎಂಟರ್ಟೈನ್ ಮಾಡಿಸುವಂಥದ್ದು ಅಥವಾ ನಿಮ್ಮ ಪರ್ಸ್ನಲ್ ಲೈಫು ಅಥವಾ ನೀವಿರುವಂತಹ ರೀತಿನೋ ತುಂಬ ಬೇಗ ಎಮೋಷ್ನಲಿ ಕನೆಕ್ಟ್ ಆಗಿಬಿಟ್ಟು ಇರೋದನ್ನೆಲ್ಲ ಹೇಳ್ಕೊಳ್ಳುವಂಥದ್ದು, ದಯವಿಟ್ಟು ಅದನ್ನು ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ. ನೀವು ನಿಮ್ಮ ಲೈಫ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಜೀವನದ ಬಗ್ಗೆ ಆಗಿರ್ಬೋದು ಆ ಕಡೆ ಫೋಕಸ್ ಮಾಡಿ. ಇಲ್ಲಿ ಕೆಲವೊಂದಷ್ಟು ನೀವು ಈ ವ್ಯಕ್ತಿಗಳಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನಿಮ್ಮ ಜೊತೆಯಲ್ಲಿ ಅದೃಷ್ಟನೂ ಕೂಡ ಇದೆ. ಇಲ್ಲಿ ಕೆಲವು ಸಮಯದಲ್ಲಿ ಕೆಲವು ಟೈಮ್ಗಳಲ್ಲಿ ದುರಾದೃಷ್ಟನೂ ಕೂಡ ಇದೆ. ಅಂತ ಅದೃಷ್ಟದ ದಾರಿ ಹೋಗೋದಕ್ಕೆ ಅಥವಾ ದುರದೃಷ್ಟದ ದಾರಿಗೆ ಹೋಗೋದಕ್ಕೆ ನಿಮಗೆ ಕೆಲವೊಂದ್ಸಲ ಕನ್ಫ್ಯೂಷನ್ ಸ್ಟೇಟಿಗೆ ತಂದು ಕೊಟ್ಬಿಡ್ತಾರೆ ಈ ವ್ಯಕ್ತಿಗಳು. ನಿಮಗೆ ಅಡ್ಡದಾರಿ ಇಡಿಸುವಂಥದ್ದು ಅಥವಾ ನಿಮಗೆ
ಮ್ಯಾನುಪ್ಯುಲೇಷನ್ ಮಾಡುವಂಥದ್ದು, ನೀನು ಹೀಗಿರಬೇಡ ಹೀಗಿರು, ನಿಮ್ಮ ಲೈಫ್ ಬಗ್ಗೆ ತುಂಬ ಎಂಟ್ರಿ ಕೊಟ್ಟು ಇನ್ನೇನೋ ಮಾಡುವಂತಹ ಸಾಧ್ಯತೆಗಳಿದೆ. ಬಟ್ ಆದರೆ ನಿಮ್ಮ ಬುದ್ಧಿ ಅಥವಾ ನಿಮ್ಮ ಎಮೋಷನ್ಸ್ನ ನೀವು ನಿಮ್ಮ ಕೈನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಕೆಲವೊಂದು ಸಲ ಮಿಸ್ ಮಾಡ್ಕೊಂಡಿದ್ದು ಹಾಗೆ ಅಂತ, ನಂಗೆ ಕೆಲವೊಂದು ಸ್ಟಾರ್ಸ್, ಕೆಲವೊಂದು ಅದೃಷ್ಟಗಳು, ಕೆಲವೊಂದು ಎಲ್ಲ ರೀತಿಯಲ್ಲೂ ಕೂಡ ಇತ್ತು ನಿನ್ನ ಲೈಫಲ್ಲಿ. ಬಟ್ ಆದರೆ ಬಹಳಷ್ಟು ಕನ್ಫ್ಯೂಷನ್ ಕೂಡ ಅದೇ ರೀತಿ ನಿಮ್ಮಲ್ಲಿದೆ. ಬಹುಶಃ ಇಲ್ಲಿ ನಿಮ್ಮ ಈ ಪಾಸ್ಟಿಂದನೂ ಕೂಡ ನಿಮ್ಮ ಲೈಫಲ್ಲಿ ಕೆಲವೊಂದಷ್ಟು ಕನ್ಫ್ಯೂಷನಲ್ಲೇ ಇರ್ತೀರಿ. ಯಾರು ಏನು ಹೇಳಿದ್ರು ಬೇಗ ನಂಬಿಡುವಂಥದ್ದು, ಅಥವಾ ಯಾರು ಏನೇ ಹೇಳಿದ್ರು ಅದನ್ನು ಕೇಳುವಂಥದ್ದು. ಇದನ್ನು ದಯವಿಟ್ಟು ನಿಮ್ಮ ಲೈಫಲ್ಲಿ ಫುಲ್ ಸ್ಟಾಪ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನಾನು ಒಂದು ಕ್ಲಾರಿಟಿಗೋಸ್ಕರ ಕಾರ್ಡ್ನ ತೆಗಿಬೇಕಾಗತ್ತೆ. ಇಲ್ಲಿ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಗಳು, ಇಲ್ಲಿ ಲವರ್ಸ್ಗಳಿಗೆ ಅಂತ ಅಲ್ಲ, ಎಲ್ಲ ಹಿತಶತ್ರುಗಳಿಗೂ ನಾನು ಹೇಳ್ತಾ ಇರೋದು, ಈ ವ್ಯಕ್ತಿಗಳು ಏನೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು ಅಥವಾ ಏನೇ ಗಾಸಿಪ್ಸ್ಗಳನ್ನ ನಿಮ್ಮ ಜೊತೆಗೆ ಮಾಡಿದ್ರು ಕೂಡ ಇವ್ರುಗಳು ನಿಮ್ಮನ್ನು ಬಿಟ್ಟು ಇರೋದಿಲ್ಲ. ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ತಾರೋ ಅಥವಾ ನಿಮ್ಮ ಜೊತೆಗೆ ಬಿಟ್ಟಿರೋದಕ್ಕಾಗಲ್ವೋ ನನಗೆ ಗೊತ್ತಿಲ್ಲ. ಬಟ್ ಆದರೂ ಕೂಡ ಈ ವ್ಯಕ್ತಿಯೊಟ್ಟಿಗೆ ಸ್ವಲ್ಪ ನಿಮ್ಮ ಲೈಫ್ ಬಗ್ಗೆ ಸೀಕ್ರೆಟ್ನಲ್ಲೇ ಮೇಂಟೈನ್ ಮಾಡೋದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನೀವೇನೇ ವಿಚಾರಗಳನ್ನು ಈ ವ್ಯಕ್ತಿ ಹತ್ರ ಹೇಳಿದ್ರು ಕೂಡ ಫುಲ್ ಪಬ್ಲಿಕ್ ಆಗುವಂತಹ ಸಾಧ್ಯತೆಗಳು, ಅಥವಾ ಬೇರೆ ರೀತಿ ಈ ವ್ಯಕ್ತಿಗಳು ನಿಮ್ಮ ಲೈಫ್ ವಿಚಾರವಾಗಿ ಪೋಟ್ರೆ ಮಾಡುವಂಥದ್ದು ಸಾಧ್ಯತೆಗಳಿದೆ. ಈ ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಾರ ಅಂತ ಹೇಳಿದ್ರೆ ಆಲ್ರೆಡಿ ಇವರು ನಿಮಗೆ ಮಾಡಿದಂತಹ ಅನ್ಯಾಯಕ್ಕೆ ತುಂಬ ದೊಡ್ಡ ಪೆಟ್ಟುಗಳನ್ನು ತಿಂದಿದ್ದಾರೆ. ಇಲ್ಲಿ ಔಟ್ಕಮ್ ಲವರ್ಸ್ ಕಾರ್ಡ್ ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಮತ್ತು ಕೂಡ ಈ ವ್ಯಕ್ತಿಗಳು ನಿಮ್ಮ ಜೊತೆ ಸರಿ ಹೋಗುವಂತಹ ಸಾಧ್ಯತೆಗಳು ನಾನು ಮೇಜರ್ ಆಗಿ ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಕೊಡ್ತಾ ಇದೆ ನೋಡೋಣ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಕೊಡ್ತಾ ಇದೆ. ಇಲ್ಲಿ ಸ್ಯಾರೋ ಅಂದರೆ ನೀವು ಯಾವಾಗಲೂ ಕೂಡ ಡಲ್ ಆಗಿರುವಂಥದ್ದು, ಅಥವಾ ನನ್ನ ಲೈಫಲ್ಲೇ ಈ ರೀತಿ ನಡೀತಾ ಇದೆಯಾ ಅನ್ನುವಂತಹ ಟೆನ್ಷನ್ಸ್ಗಳನ್ನ ನೀವು ಮಾಡ್ಕೊಳ್ಳೋದು. ದಯವಿಟ್ಟು ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಯಾವಾಗಲೂ ನೋಡಿ ನಿಮ್ಮ ಸುತ್ತ ಬಹಳಷ್ಟು ಚೆನ್ನಾಗಿದೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ನೀವು ಆಯ್ಕೆ ಮಾಡ್ಕೊಳ್ಳುವಂಥ ಡಿಸಿಷನ್ಸ್ಗಳನ್ನ ತಪ್ಪಾದ ರೀತಿಯಲ್ಲಿ ಇರಬಹುದು. ಸೊ ಇಲ್ಲಿ ಸ್ಯಾರೋ ಬರ್ತಾ ಇರೋದ್ರಿಂದ ನಿಮಗೆ ನೀವು ತಪ್ಪಾಗಿ ಡಿಸಿಷನ್ಸ್ನ ತಗೊಳ್ಳುವಂಥದ್ದು, ತಪ್ಪಾದ ವ್ಯಕ್ತಿಗಳಿಗೆ ಎಂಟರ್ಟೈನ್ ಮಾಡುವಂಥದ್ದು, ಅದು ನಿಮಗೆ ನೋವು ಕೊಡುವಂತಹ ಸಾಧ್ಯತೆಗಳಿದೆ. ಬಹಳಷ್ಟು ಯೋಚನೆ ಮಾಡಿ ಮುಂದಕ್ಕೆ ಹೋಗಬೇಕಾಗತ್ತೆ. ಹಾಗೆ ನನ್ನ ಜೀವನ ಯಾಕೆ ಹೀಗಾಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು ಕೊರಗೋದಕ್ಕಿಂತ ಈ ಕೊರಗೋದನ್ನೇ ದಯವಿಟ್ಟು ಫುಲ್ ಸ್ಟಾಪ್ ಮಾಡಿ ನಾಳೆ ಬೆಳಗ್ಗೆಯಿಂದ ಅಥವಾ ಈ ಕ್ಷಣದಿಂದ ನನ್ನ ಲೈಫಲ್ಲಿ ಬಹಳಷ್ಟು ಅದ್ಭುತವಾಗಿದೆ. ಯಾರು ನಿಮಗೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ್ರು ಒಂದಲ್ಲ ಒಂದು ದಿನ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ ಅನ್ನುವಂತಹ ಸೂಚನೆ ಇಲ್ಲಿ ಬಹಳಷ್ಟು ಮೇಜರಾಗಿ ನಾನು ನೋಡ್ತೀನಿ. ಒಂದಲ್ಲ ಒಂದು ದಿನ ಅವ್ರಿಗೆ ನಿಮ್ದು ಏನೇ ಪ್ರಾಬ್ಲಮ್ ಅಥವಾ ನಿಮ್ಮ ಬಗ್ಗೆ ನೆಗೆಟಿವೋ ಅಥವಾ ಇನ್ನೊಂದು ಮತ್ತೊಂದು ಏನೇ ಮಾಡಿದ್ರೂ ಕೂಡ ನಿಮ್ಮ ಬಗ್ಗೆ ಅರಿವಾಗುವಂತಹ ಸಾಧ್ಯತೆಗಳು ಕೂಡ ನಾನು ಇಲ್ಲಿ ನೋಡ್ಬೋದು. ಹಾಗೆ ನಿಮ್ಮೊಟ್ಟಿಗೆ ಇವರು ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ನಾನು ಅತಿ ಹೆಚ್ಚಾಗಿ ನೋಡ್ತಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮುಖಾಂತರನೂ ಕೂಡ ನೀವು ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲಿ 7 ಚಕ್ರ ಬ್ರೇಸ್ಲೆಟ್ ತುಂಬ ಆಫರ್ ಪ್ರೈಸಲ್ಲಿ ನಡೀತಾ ಇರೋದ್ರಿಂದ ದಯವಿಟ್ಟು ಲಿಮಿಟೆಡ್ ಸ್ಟಾಕೇ ಇರೋದ್ರಿಂದ ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.